ಬಾಲಿವುಡ್ ನಟ ಆಮಿರ್ ಖಾನ್ಗೆ ಬಿಷ್ಣೋಯಿ ಗ್ಯಾಂಗ್ ಜೀವ ಬೆದರಿಕೆಯನ್ನು ಹಾಕಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆಮಿರ್ ಖಾನ್ ಮೂರನೇ ಮದುವೆಯನ್ನು ಆಗಿದ್ದರು ಇತ್ತೀಚೆಗಷ್ಟೇ. ಅದರ ಬೆನ್ನಲ್ಲೇ ಈಗ ಡೆತ್ ಥ್ರೆಟ್ ಬಂದಿರುವಂಥದ್ದು. ಅವರಿಗೆ ಲವ್ ಜಿಹಾದ್ ಆರೋಪವನ್ನು ಮಾಡಿ ಜೀವ ಬೆದರಿಕೆಯನ್ನು ಹಾಕಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆಮಿರ್ ಖಾನ್ ಅವರು 3 ಮದುವೆಯನ್ನು ಆಗಿದ್ದಾರೆ. ಆ 3 ಜನರು ಕೂಡ ಹಿಂದೂ ಸಮುದಾಯದ ಮಹಿಳೆಯರು. ಹೀಗಾಗಿ ಆಮಿರ್ ಖಾನ್ಗೆ ಡೆತ್ ಥ್ರೆಟ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಗೌರಿ ಅವರನ್ನು ಮದುವೆಯಾದ ಬೆನ್ನಲ್ಲೇ ಆಮಿರ್ ಖಾನ್ಗೆ ಬೆದರಿಕೆ ಬಂದಿರುವಂಥದ್ದು. ಸಲ್ಮಾನ್ ಖಾನ್ಗೂ ಕೂಡ ಇದೇ ರೀತಿಯಾಗಿ ಜೀವ ಬೆದರಿಕೆಯನ್ನು ಬಿಷ್ಣೋಯ್ ಗ್ಯಾಂಗ್ ಹಾಕಿತ್ತು ಈ ಹಿಂದೆ. ಆರ್ಜೋ ಬಿಷ್ಣೋಯ್ ಹಾಗೆ ಟೈಸನ್ ಬಿಷ್ಣೋಯ್ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ಮಾಹಿತಿ ತಿಳಿದು ಬರ್ತಾ ಇದೆ. ಬಿಷ್ಣೋಯ್ ಗ್ಯಾಂಗ್ ಹಾಕಿರುವಂತಹ ಡೆತ್ ಥ್ರೆಟ್ ಅಥವಾ ಈ ಜೀವ ಬೆದರಿಕೆ ಏನಿದೆ ಆ ಲಿಸ್ಟ್ಗೆ ಹೊಸ ಸೇರ್ಪಡೆ ನಟ ಆಮಿರ್ ಖಾನ್. ಇತ್ತೀಚೆಗಷ್ಟೇ ಅವರು ಗೌರಿ ಅವರನ್ನು ಮದುವೆಯಾಗಿದ್ದರು. ಮುಂದುವರೆದ ಬಿಷ್ಣೋಯ್ ಗ್ಯಾಂಗ್ನ ಜೀವ ಬೆದರಿಕೆ ಇದು. ಆಮಿರ್ ಖಾನ್ಗೆ ಬಂದಿರುವಂತಹ ಡೆತ್ ಥ್ರೆಟ್ ಇದು. ಬಾಲಿವುಡ್ ನಟರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಈ ಬಿಷ್ಣೋಯ್ ಗ್ಯಾಂಗ್. ಮೊದಲಿಗೆ ಸಲ್ಮಾನ್ ಖಾನ್ ಅವರಿಗೆ ಬೆದರಿಕೆಯನ್ನು ಹಾಕಿತ್ತು. ಅದಾದ ನಂತರ ಫೇಮಸ್ ಕಮಿಡಿಯನ್ ಕಪಿಲ್ ಶರ್ಮಾ ಅವರಿಗೆ ಬೆದರಿಕೆಯನ್ನು ಹಾಕಿತ್ತು. ಲಾರೆನ್ಸ್ ಬಿಷ್ಣೋಯ್ ಜೈಲಿನಲ್ಲಿದ್ದರೂ ಕೂಡ ಈ ಗ್ಯಾಂಗ್ನ ಹಾವಳಿ ಮಾತ್ರ ಹೆಚ್ಚಾಗ್ತಾನೇ ಇದೆ. ಇತ್ತೀಚೆಗಷ್ಟೇ ಬಿಷ್ಣೋಯ್ ಗ್ಯಾಂಗ್ ಬೆನ್ನತ್ತಿತ್ತು FBI, ಅಮೆರಿಕಾದ FBI ಕೂಡ ಬೆನ್ನತ್ತಿತ್ತು. ಅಮೇರಿಕನ್ ಹಾರ್ಡ್ ಬಾಲ್ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿತ್ತು. ಬಿಷ್ಣೋಯ್ ಗ್ಯಾಂಗ್ನ 24 ಜನರನ್ನು ಅಮೆರಿಕ ಬಂಧಿಸಿತ್ತು. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಬಿಷ್ಣೋಯ್ ಗ್ಯಾಂಗ್ ಲಾರೆನ್ಸ್ ಬಿಷ್ಣೋಯ್ ಜೈಲಲ್ಲಿದ್ದಾರೆ. ಆದರೆ ಅವರ ಗ್ಯಾಂಗ್ನ ಹಾವಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ಬಾಲಿವುಡ್ ಸ್ಟಾರ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಆ ಲಿಸ್ಟ್ಗೆ ಹೊಸ ಸೇರ್ಪಡೆ ಇದೀಗ ಆಮಿರ್ ಖಾನ್. ಚಂದ್ರಮೋಹನ್. ಹೌದು ನವೀನ್, ಈಗ ಮುಖ್ಯವಾಗಿ ಲಾರೆನ್ಸ್ ಬಿಷ್ಣೋಯ್ ಜೈಲಿನಲ್ಲಿ ಇದ್ರು ಕೂಡ ತನ್ನ ಗ್ಯಾಂಗ್ ನ ಸದಸ್ಯರುಗಳು ಬೇರೆ ಬೇರೆ VIP ಗಳಿಗೆ, ಸೆಲೆಬ್ರಿಟಿಗಳಿಗೆ, ಸಿನಿಮಾ ನಟ ನಟಿಯರಿಗೆ ಥ್ರೆಟ್ ಕಾಲ್ಗಳನ್ನ ಮಾಡೋದು ಮತ್ತು ಎಕ್ಸ್ಟ್ರಾಕ್ಷನ್ ಕಾಲ್ಗಳು ಮಾಡೋದನ್ನ ಮುಂದುವರ್ತಿದ್ದಾರೆ. ಈಗ ಆಮಿರ್ ಖಾನ್ಗೂ ಕೂಡ ಇದೇ ರೀತಿಯಾದಂತಹ ಥ್ರೆಟ್ ಕಾಲ್ ಅನ್ನ ಮಾಡ್ತಾ ಇದ್ದಾರೆ ಮತ್ತು ಆಮಿರ್ ಖಾನ್ ನಾವು ಫಾಲೋ ಮಾಡ್ತೇವೆ ಹಾಕಿದ್ರೆ. ಇದಕ್ಕೆ ಮುಖ್ಯವಾಗಿ ಈಗ ಆಮಿರ್ ಖಾನ್ಗೆ ಏನ್ ಆರೋಪವನ್ನ ಮಾಡ್ತಾ ಇದೆ ಅಂದ್ರೆ, ಆಮಿರ್ ಖಾನ್ ಈಗ ಮುಖ್ಯವಾಗಿ ಲವ್ ಜಿಹಾದ್ ಅನ್ನ ಮಾಡ್ತಾ ಇದ್ದಾರೆ. ಹಿಂದೂ ಮಹಿಳೆಯರನ್ನ ವಿವಾಹ ಆಗ್ತಾ ಇದ್ದಾರೆ. ಈಗಾಗಲೇ 2 ಮದುವೆ ಆಗಿದ್ರೆ, ಈಗ 3ನೇವ್ರನ್ನು ಕೂಡ ಮದುವೆ ಆಗಿದ್ದಾರೆ. ಹೀಗಾಗಿ ಈಗ ಒಂದು ಲವ್ ಜಿಹಾದ್ ವಿರುದ್ಧ ನಾವು ಕೂಡ ಸಮರವನ್ನ ಸಾರ್ತೇವೆ. ಲವ್ ಜಿಹಾದ್ ಅನ್ನ ಮಾಡುವಂತವ್ರನ್ನ ನಾವು ಕೊಲೆ ಮಾಡ್ತೇವೆ ಅನ್ನೋ ಒಂದು ಬೆದರಿಕೆಯನ್ನ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಆಗ್ತಾ ಇದೆ. ಮುಖ್ಯವಾಗಿ ಈಗ ಇತ್ತೀಚೆಗೆ ಆಮಿರ್ ಖಾನ್ ಅವರು ಗೌರಿ ಸ್ಪ್ರಾಟ್ ಅನ್ನೋರ್ನ ಮದುವೆ ಆಗಿದ್ದಾರೆ. ಈಕೆ ಬೆಂಗಳೂರಿನ ನಿವಾಸಿ, ಬೆಂಗಳೂರಿನಲ್ಲಿ ಉದ್ಯಮವನ್ನು ಕೂಡ ಹೊಂದಿದ್ದಾರೆ. ಈ ಹಿಂದೆ ರೀನಾ ದತ್ತು ಮತ್ತು ಗೌರಿ ಅವರನ್ನು ಕೂಡ, ಕಿರಣ್ ರಾವ್ ಅವ್ರನ್ನು ಕೂಡ ಮದುವೆ ಆಗಿದ್ರು. ಈಗ 3ನೇವರಾಗಿ ಗೌರಿ ಅವ್ರನ್ನ ಮದುವೆ ಆಗಿದ್ದಾರೆ. ಈಗ 3 ಕೂಡ ಹಿಂದೂಗಳು. ಈ ಹಿಂದೂಗಳನ್ನ ಮದುವೆ ಆಗೋ ಮೂಲಕ ಲವ್ ಜಿಹಾದ್ ಅನ್ನ ಆಮಿರ್ ಖಾನ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ಸಹಿಸ್ಕೊಳ್ಳಿಕ್ ಆಗೋದಿಲ್ಲ ಅಂತೇಳಿ ಈಗ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಆಮಿರ್ ಖಾನ್ಗೆ ಜೀವ ಬೆದರಿಕೆಯನ್ನ ಹಾಕಿದೆ. ಆದ್ರೆ ಈ ಒಂದು ಲವ್ ಜಿಹಾದ್ ನ ಆರೋಪದ ಬಗ್ಗೆ ಈಗಾಗಲೇ ಆಮಿರ್ ಖಾನ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ಲವ್ ಜಿಹಾದ್ ಅನ್ನ ಮಾಡ್ತಾ ಇಲ್ಲ. ರೀನಾ ದತ್ತು ಮತ್ತು ಕಿರಣ್ ರಾವ್ ಇಬ್ರು ಕೂಡ ಹಿಂದೂಗಳು. ಆದ್ರೆ ಈಗ 3ನೇ ಮದುವೆ ಆಗಿರ್ತಕ್ಕಂಥ ಗೌರಿ ಸ್ಪ್ರಾಟ್ ಹಿಂದೂ ಅಲ್ಲ, ಇವರು ಕ್ರಿಶ್ಚಿಯನ್. ಮತ್ತು ಅವರವ್ರಿಗೆ ಅವರವರ ಧರ್ಮವನ್ನ ಫಾಲೋ ಮಾಡ್ಲಿಕ್ಕೆ ನಾನು ಯಾವುದೇ ರೀತಿಯಾಗಿಯೂ ಕೂಡ ಅಡ್ಡಿ ಮಾಡಿಲ್ಲ. ಮತ್ತೆ ರೀನಾ ದತ್ತು ಮತ್ತು ಕಿರಣ್ ರಾವ್ ಯಾವುದೇ ಕಾರಣಕ್ಕೂ ಕೂಡ ಮತಾಂತರ ಕೂಡ ಆಗಿಲ್ಲ. ಅವರು ಈಗಲೂ ಕೂಡ ಹಿಂದೂಗಳಾಗಿ ಮುಂದುವರೆದಿದ್ದಾರೆ. ನಾನು ಲವ್ ಜಿಹಾದ್ ಅನ್ನ ಮಾಡ್ತಾ ಇಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ನಮ್ಮ ಕುಟುಂಬದಲ್ಲಿ ಈ ರೀತಿಯ ಅಂತರ್ಧರ್ಮೀಯ ವಿವಾಹ ಆಗ್ತಕ್ಕಂಥದ್ದು ಸಾಮಾನ್ಯವೇ ಆಗಿದೆ. ನನ್ನ ಸೋದರ ಸಂಬಂಧಿಗಳು ಕೂಡ ಬೇರೆ ಬೇರೆ ಧರ್ಮದವ್ರನ್ನೇ ಮದುವೆ ಆಗಿದ್ದಾರೆ ಅನ್ನುವ ಸ್ಪಷ್ಟನೆಯನ್ನ ಆಮಿರ್ ಖಾನ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ನ ಥ್ರೆಟ್ಗೆ ಈಗ ಆಮಿರ್ ಖಾನ್ ಕೂಡ ಒಳಗಾಗಿದ್ದಾರೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.